ಅದು 27 ಜೂನ್ 1981 ಇರಾನ್ನ ಟೆಹರಾನ್ ಮಹಾನಗರದ ಒಂದು ಪವಿತ್ರ ಮಸೀದಿ. ಆ ಮಸೀದಿಯ ಶುಕ್ರವಾರದ ನಮಾಜ್ ಹೊತ್ತು ಇರಾನ್ನ ಒಬ್ಬ ಯುವ ಮೌಲ್ವಿ ಪ್ರವಚನ ಕೊಡಲು ಬರುತ್ತಿದ್ದ. ಆ ಮೌಲ್ವಿಯ ಪ್ರವಚನ ಕೇಳೋದಕ್ಕೆ ಮಸೀದಿ ತುಂಬ ನೂರಾರು ಜನ ಸೇರಿದ್ರು. ಭಾಷಣ ಶುರುವಾಗೋದಕ್ಕೂ ಮುನ್ನ ಮಸೀದಿಯೊಳಗೆ ಒಬ್ಬ ಯುವಕ ಪತ್ರಕರ್ತನೆಂದು ಹೇಳಿಕೊಂಡು ನುಗ್ಗಿಬಿಟ್ಟ. ಅವನ ಕೈಯಲ್ಲಿ ಒಂದು ಟೇಪ್ ರೆಕಾರ್ಡರ್ ಇತ್ತು ಮತ್ತು ಭಾಷಣ ಮಾಡುವ ಮೌಲ್ವಿಯ ಎದುರಿನ ಟೇಬಲಲ್ಲಿ ಆ ಪುಟ್ಟ ಟೇಪ್ ರೆಕಾರ್ಡರನ್ನು ಇರಿಸಿಬಿಟ್ಟ. ಎಲ್ಲರೂ ಈ ಪತ್ರಕರ್ತ ಮೌಲ್ವಿಯ ಭಾಷಣವನ್ನು ರೆಕಾರ್ಡ್ ಮಾಡ್ತಿದ್ದಾನೆ ಅಂತಲೇ ಅಂದುಕೊಂಡಿದ್ರು. ಆದರೆ ಪತ್ರಕರ್ತನ ವೇಷದಲ್ಲಿ ಬಂದಿದ್ದ ಈ ಯುವಕ ಬೇರೆಯದೇ ಒಂದು ದೊಡ್ಡ ಷಡ್ಯಂತ್ರದೊಂದಿಗೆ ಬಂದಿದ್ದ. ಆ ಟೇಪ್ ರೆಕಾರ್ಡರ್ನೊಳಗೆ ಬಾಂಬ್ ಫಿಕ್ಸ್ ಆಗಿತ್ತು. ಮೌಲ್ವಿ ಭಾಷಣ ಶುರು ಮಾಡುತ್ತಿದ್ದಂತೆ ಆ ಟೇಪ್ ರೆಕಾರ್ಡರ್ನಿಂದ ವಿಲಕ್ಷಣ ಸದ್ದು ಬರತೊಡಗಿತು. ಅದಾಗಿ ಕೆಲವೇ ಹೊತ್ತಲ್ಲಿ ಭಯಂಕರ ಸದ್ದಿನೊಂದಿಗೆ ಟೇಪ್ ರೆಕಾರ್ಡರ್ ಸ್ಫೋಟಗೊಂಡಿತು. ಟೇಬಲ್ ಎದುರು ಕೂತಿದ್ದ ಆ ಮೌಲ್ವಿ ರಕ್ತದೋಕುಳಿಯಲ್ಲಿ ಮುಳುಗಿದ್ರು. ಅವರನ್ನು ತಕ್ಷಣ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಅಲ್ಲಿ ವೈದ್ಯರು ಮೌಲ್ವಿಯ ಬಲಕೈ ಸಂಪೂರ್ಣ ಡ್ಯಾಮೇಜ್ ಆಗಿದೆ, ಇನ್ನು ಈ ಕೈಯಲ್ಲಿ ಅವರು ಯಾವುದೇ ಕೆಲಸ ಮಾಡಲಾರರು ಅಂತ ಘೋಷಿಸಿದ್ರು. ಇದೇ ಮೌಲ್ವಿಯೇ ಈಗ ಹತ್ಯೆಗೀಡಾಗಿರೋ ಅಯಾತೊಲ್ಲಾ ಸೈಯದ್ ಅಲಿ ಖಾಮಿನೈ. ಆಗಲೂ ಖಾಮಿನೈ ಹತ್ಯೆಗೆ ಪ್ರಯತ್ನಿಸಿದ್ದು ಇದೇ ಇಸ್ರೇಲಿನ ಬೇಹುಗಾರಿಕಾ ಸಂಸ್ಥೆ ಮೊಸಾದ್ನ ಏಜೆಂಟರು ಅಂತಲೂ ಹೇಳಲಾಗುತ್ತೆ. ಯಾಕೆ ಇಸ್ರೇಲಿಗೆ ಇರಾನ್ ಮೇಲೆ ಇಷ್ಟೊಂದು ಸಿಟ್ಟು? ಅಮೆರಿಕದ ಮೇಲೆ ಯಾವ ಕಾರಣಕ್ಕೂ ತಲೆಬಾಗೋದೇ ಇಲ್ಲ ಅಂತ ಪಟ್ಟು ಹಿಡಿದಿರೋ ಇರಾನ್ನ ಈ ಖಮೇನಿಗಳ ನಿಜವಾದ ಹಿಸ್ಟ್ರಿ ಏನು? ಈಗ ಸತ್ತು ಹೋಗಿರೋ ಅಲಿ ಖಾಮಿನೈಗೂ ಇವರಿಗಿಂತ ಹಿಂದಿದ್ದ ರುಹುಲ್ಲಾ ಖೊಮೇನಿಗೂ ಇರೋ ನಂಟೇನು? ಈ ರುಹುಲ್ಲಾ ಖೊಮೇನಿಗೂ ಭಾರತಕ್ಕೂ ಅಯೋಧ್ಯೆಗೂ ಇರೋ ನಂಟೇನು? ಕವಿಯಾಗಿದ್ದ ರುಹುಲ್ಲಾ ಖೊಮೇನಿ ಅವರು ತಮ್ಮ ಕಾವ್ಯನಾಮವಾಗಿ ಹಿಂದೂಸ್ತಾನದ ನೆನಪಲ್ಲಿ ಹಿಂದಂತಲೇ ಇರಿಸಿಕೊಂಡದ್ದೇಕೆ? ರುಹುಲ್ಲಾ ಖೊಮೇನಿ ತೀರಿಕೊಂಡಾಗ ಇಡೀ ಇರಾನೇ ಅದ್ಯಾವ ಪರಿ ಕಂಬನಿ ಮಿಡಿದಿತ್ತು ಗೊತ್ತಾ? ವಿಶ್ವದ ಯಾವ ನಾಯಕನ ಅಂತ್ಯಕ್ರಿಯೆಗೂ ಭಾಗಿಯಾಗದಷ್ಟು ಜನ, ಅಂದರೆ 10 ರಿಂದ 20 ಲಕ್ಷ ಜನ ಅಂದು ಸಾಲು ನೆರೆದಿದ್ರು ಯಾಕೆ? ಆದರೆ ಈಗ ಹತ್ಯೆಯಾಗಿರೋ ಖಾಮಿನೈಗೆ ಇಡೀ ಇರಾನ್ ಯಾಕೆ ಹಾಗೆ ಕಂಬನಿ ಮಿಡಿಯುತ್ತಿಲ್ಲ? ವಿಶ್ವದ ಮುಸ್ಲಿಮರ ಸಾಮ್ರಾಜ್ಯದ ಖಲೀಫನಾಗಲು ಹೊರಟಿದ್ದ ಈ ಖಾಮಿನೈ ಅವರ ಜೀವನದ ಗಾಥೆ ಏನು? ಮತ್ತೊಂದು ಹೊಸ ಎಪಿಸೋಡ್ಗೆ ಸ್ವಾಗತ. ಇದು ನ್ಯೂಸ್ 18ನ ಸೀಕ್ರೆಟ್ ಫೈಲ್ಸ್. ನಾನು ಚಂದ್ರಶೇಖರ್ ಮಂಡೆಕೋಲ್. 2016 ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇರಾನ್ಗೆ ಭೇಟಿ ನೀಡಿದರು. ಮೊದಲ ಬಾರಿ ಪ್ರಧಾನಿಯಾಗಿದ್ದ ಮೋದಿ ಅವರ ಮೊದಲ ವಿದೇಶ ಪ್ರವಾಸವಾಗಿತ್ತು ಅದು. ಅಲ್ಲವರು 2 ದೇಶಗಳ ದೋಸ್ತಿಯ ಮಾತನಾಡಿದ್ರು. Excellency, India and Iran are not new friends. Our dosti is as old as history. ದೋಸ್ತಿ ಅಂದ್ರೆ ಹಿಂದಿಯಲ್ಲಿ ಫ್ರೆಂಡ್ಶಿಪ್ ಅಂತರ್ಥ. ಅದು ಇರಾನ್ ದೇಶದ ಪರ್ಷಿಯನ್ ಭಾಷೆಯ ಪದ. ಪರ್ಷಿಯಾದಲ್ಲಿ ದೋಸ್ತ್ ಅಂದ್ರೆ ಪ್ರೀತಿ, ಸ್ನೇಹ ಅಂತರ್ಥ. ಈಗ ನಾವು ದಿನಬಳಕೆಯಲ್ಲಿ ಬಳಸೋ ಅದೆಷ್ಟೋ ಪದಗಳ ಮೂಲ ಇದೇ ಇರಾನ್, ಪರ್ಷಿಯಾ. ಸರ್ಕಾರಿ, ಜಿಲ್ಲೆ, ಕಚೇರಿ, ಕಾಗದ, ಇಲಾಖೆ ಇಂಥವುದೆಷ್ಟೋ ಪರ್ಷಿಯಾ ಮೂಲದ ಪದಗಳು ಕನ್ನಡ ಮಾತ್ರವಲ್ಲ ಇಡೀ ಭಾರತೀಯ ಭಾಷೆಗಳಲ್ಲಿವೆ. 3000 ವರ್ಷಗಳ ಹಿಂದೆ ಭಾರತ ಜೊತೆಗೆ ಇರಾನ್ನಲ್ಲೂ 2 ದೊಡ್ಡ ನಾಗರಿಕತೆಗಳಿದ್ದವು. ನಮ್ಮ ಸಿಂಧೂ ನದಿ ನಾಗರಿಕತೆಯ ಕಾಲದ ಕಾಯಿನ್ಗಳು ಇರಾನ್ನ ಹಲವು ಕಡೆಗಳಲ್ಲಿ ಸಿಕ್ಕಿವೆ. ಅಂದರೆ 3000 ವರ್ಷ ಹಿಂದೆಯೇ ಇರಾನ್ ಭಾರತದ ನಡುವೆ ಒಂದು ಕೊಡುಕೊಳೆಯಿತ್ತು. 2000 ವರ್ಷಗಳ ಹಿಂದೆ ಇದೇ ಪರ್ಷಿಯಾದಿಂದ ಆರ್ಯನ್ನರು ಭಾರತಕ್ಕೆ ಬಂದರು. ಇಷ್ಟೆಲ್ಲ ಯಾಕೆ? ಈ ಇಂಡಿಯಾ ಎಂಬ ಹೆಸರೇ ಪರ್ಷಿಯನ್ ಪದ ಹಿಂದೂ ಅನ್ನೋದರಿಂದ ಬಂದಿತ್ತು. ಪರ್ಷಿಯನ್ ಭಾಷೆಯಲ್ಲಿ ಇಂಡಸ್ ಸಿವಿಲೈಸೇಷನ್ ಅನ್ನು ಹಿಂದೂ ಅಂತ ಕರೀತಿದ್ರು. ಆ ಹಿಂದ್ ಅನ್ನೋದೇ ಗ್ರೀಕ್, ಲ್ಯಾಟಿನ್, ಇಂಗ್ಲಿಷ್ನಲ್ಲೆಲ್ಲ ಹಾದು ಕೊನೆಗೆ ಇಂಡಿಯಾವಾಗಿ ಈಗ ಉಳಿದುಕೊಂಡಿದೆ. ಪರ್ಷಿಯಾದ ಹಳೆಯ ಜಾನಪದ ಕುಣಿತಗಳನ್ನು ನೋಡಿ, ಅಲ್ಲಿನ ಲಯ, ನಡೆ ನಮ್ಮ ಕೋಲಾಟದಂತೆ, ಭರತನಾಟ್ಯದಂತೆ, ಯಕ್ಷಗಾನದ ದಿಗಿಣದಂತೆ. ಪರ್ಷಿಯಾ ರಾಜರ ಸೇನೆಯಲ್ಲಿ ಹಲವು ಭಾರತೀಯ ಸೈನಿಕರಿದ್ದರು. ಚಂದ್ರಗುಪ್ತ ಮೌರ್ಯ, ಉದಯಪುರದ ರಾಣ, ದಕ್ಷಿಣದ ಪಲ್ಲವರು ಇರಾನ್ ಜೊತೆ ಒಳ್ಳೆಯ ಸಂಬಂಧ ಹೊಂದಿದ್ರು. ಭಾರತ ಸಾಂಬಾರ ಪದಾರ್ಥಗಳನ್ನು ಇರಾನ್ಗೆ ಕಳಿಸಿದರೆ ಇರಾನ್ನಿಂದ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳು ಬರುತ್ತಿದ್ದವು. ಅಫ್ಘಾನ್, ಇರಾನ್ ಗಡಿಯ ಕಾಬೂಲ್, ಕಂದಹಾರ್ಗಳು ಭಾರತ ಇರಾನ್ಗಳ ವಿದ್ವಾಂಸರು, ಕಲಾವಿದರು, ತತ್ವಜ್ಞಾನಿಗಳು ಸಂಧಿಸುತ್ತಿದ್ದ ಜಾಗವಾಗಿತ್ತು. ಇಂತಹ ಪರ್ಷಿಯಾ ಇರಾನ್ ಆಗಿ ಇಂದಿನ ಕಟ್ಟರ್ ಇಸ್ಲಾಮಿಕ್ ದೇಶವಾಗಿ ಬೆಳೆದ ಕಥೆ ಏನು? ಇಡೀ ಅರಬ್ ಜಗತ್ತಲ್ಲಿ ಇರಾನ್ ಒಂಟಿಯಾಗಿದ್ದು ಈಗ ಮಾತ್ರ ಅಲ್ಲ, ಪ್ರವಾದಿ ಮಹಮ್ಮದರ ಕಾಲಾನಂತರ ಖಲೀಫನ ನೇಮಕದ ಹೊತ್ತಲ್ಲೂ ಇಡೀ ಅರಬ್ ಜಗತ್ತು ಒಂದಾಗಿದ್ದರೆ ಇರಾನ್ ಬೇರೆಯದೇ ಆಗಿತ್ತು. ಅರಬ್ ಸುನ್ನಿ ಮುಸ್ಲಿಂ ದೇಶಗಳ ನಡುವೆ ಇರೋ ಮರಳುಗಾಡಿನ ಶಿಯಾ ದೇಶ ಇರಾನ್. ಸೌದಿ ಅರೇಬಿಯಾದಿಂದ ಕಲ್ಚರಲಿ ತುಂಬ ಭಿನ್ನ. ಇರಾನ್ನಲ್ಲಿ ಪಾರ್ಸಿ ಭಾಷೆ ಇದ್ದರೆ ಅರಬ್ ದೇಶಗಳಲ್ಲೆಲ್ಲ ಅರೇಬಿಕ್ ಇದೆ. ಇರಾನ್ ಮಧ್ಯ ಏಷ್ಯಾದಲ್ಲಿದ್ದರೂ ಅರಬ್ ದೇಶಗಳ ಮೆಂಬರ್ ಅಲ್ಲ. ಶತಮಾನಗಳಿಂದ ಇದೇ ಕಾರಣಕ್ಕೆ ಈ ದೇಶಗಳ ನಡುವೆ ಹಲವು ಸಂಘರ್ಷಗಳಾಗಿವೆ. ಕುದಿಯುವ ಕೊಪ್ಪರಿಗೆ ಆಗಿರೋ ತುಂಡು ನೆಲವಿದು. ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಮಿಡಲ್ ಈಸ್ಟ್ನ ಜಿಯೋಗ್ರಫಿ ತಿಳಿಯೋದು ಅಗತ್ಯ.
ಇರಾನ್ ಮೇಲೆ ಕಂಟ್ರೋಲ್ ಇಟ್ಟುಕೊಂಡ್ರೆ ಇಡೀ ಪ್ರದೇಶದ ಕಂಟ್ರೋಲ್ ಸಿಕ್ಕಂತೆ. ಹಾಗಾಗಿ ಇತಿಹಾಸದುದ್ದಕ್ಕೂ ಇರಾನ್ ಅನ್ನು ತಮ್ಮ ಕಂಟ್ರೋಲಲ್ಲಿ ಇಟ್ಟುಕೊಳ್ಳಲು ಸೂಪರ್ ಪವರ್ಗಳು ಹವಣಿಸಿದ್ರು. ಒಂದು ಕಡೆ ದಕ್ಷಿಣ ಏಷ್ಯಾ ಗಡಿ, ಮತ್ತೊಂದು ಬದಿ ಅರಬ್ ಕಂಟ್ರೀಸ್, ಕೆಳಗೆ ಅರೇಬಿಯನ್ ಸಮುದ್ರ, ಅಲ್ಲಿಂದ ವಿಶ್ವದಾದ್ಯಂತದ ವ್ಯಾಪಾರ ನಡೆಯೋ ಸ್ಟೇಟ್ ಆಫ್ ಹರ್ಮುಜ್. ಈ ಜಲಸಂಧಿಯನ್ನ ಇರಾನ್ ಏನಾದರೂ ಬಂದ್ ಮಾಡಿದ್ರೆ ಇಡೀ ವಿಶ್ವದ 20% ಟ್ರೇಡ್ ಅನ್ನ ತಡೆ ಹಿಡಿದಂತೆ. ಅದು 1800ರ ಸಮಯ. ಇರಾನ್ ಅನ್ನ ಖಜರ್ ಡೈನಾಸ್ಟಿ ಆಡಳಿತ ನಡೆಸುತ್ತಿತ್ತು. ಇರಾನ್ನಲ್ಲಿ ರಾಜನ ಆಳ್ವಿಕೆ ಇದ್ರೂ ಸ್ವಲ್ಪ ಬೇರೆ ಸಿಸ್ಟಮ್ ಇತ್ತು. ಶಿಯಾ ಧರ್ಮದ ಸ್ಕಾಲರ್ಗಳು, ಉಲಾಮಾಗಳ ಮಾತೆ ಹೆಚ್ಚು ನಡೀತಿತ್ತು. ಅವರಲ್ಲಿ ಮತ್ತಷ್ಟು ಹೆಚ್ಚಿನ ಅಧ್ಯಯನ ನಡೆಸಿದ ವಿದ್ವಾಂಸರನ್ನ ಅಯಾತೊಲ್ಲಾ ಅಂತ ಕರೆಯಲಾಗುತ್ತಿತ್ತು. ನಮ್ಮ ಮಹೋಪಾಧ್ಯಾಯರಂತೆ ಇರಾನ್ನಲ್ಲಿರೋ ಇಂಥ ಉಲೇಮಾಗಳ ಕೈಲಿ ಪೊಲಿಟಿಕಲ್ ಪವರ್ ಕೂಡ ಇದೆ. ಆ ಹೊತ್ತಲ್ಲಿ ಇರಾನ್ನಲ್ಲಿ ತೈಲ ನಿಕ್ಷೇಪಗಳಿದೆ ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಅಲ್ಲಿ ಟೆಕ್ಸ್ಟೈಲ್ಸ್ ಮತ್ತು ತಂಬಾಕು ವ್ಯಾಪಾರ ಜೋರಾಗಿತ್ತು. ಅದರ ಮೇಲೆ ಕಣ್ಣಿಟ್ಟೇ ಮೊದಲು ಇರಾನ್ನ ಮೇಲೆ ದಾಳಿ ಮಾಡಿದ್ದು ರಷ್ಯಾ. 1804ರ ಮೇನಲ್ಲಿ ಇರಾನನ್ನು ಸೋಲಿಸಿ ಬಲಾತ್ಕಾರದಿಂದ ಒಂದು ಒಪ್ಪಂದ ಮಾಡಿಕೊಳ್ಳುತ್ತೆ ರಷ್ಯಾ. ರಷ್ಯಾಗೆ ಏನು ಬೇಕಿತ್ತೋ ಅದು ಸಿಕ್ಕಿತ್ತು. ಆದರೆ ಈಗ ಬ್ರಿಟಿಷರು ಬಾಕಿ ಇದ್ರು. 1884ರ ಅಕ್ಟೋಬರ್ನಲ್ಲಿ ನಾಸಿರ್ ಅಲ್-ದಿನ್ ಶಾ ಇರಾನ್ ರಾಜನಾಗಿದ್ದ. ಈ ಹೊತ್ತಲ್ಲಿ ಬ್ರಿಟಿಷರು ದಾಳಿ ಮಾಡ್ತಾರೆ. ಬ್ರಿಟಿಷರ ಜೊತೆಗೂ ಒಂದು ಒಪ್ಪಂದವಾಗುತ್ತೆ, ಟ್ರೀಟಿ ಆಫ್ ಪ್ಯಾರಿಸ್. ರಷ್ಯಾಗೆ ಇರಾನ್ನ ಉತ್ತರ ಭಾಗ ಸಿಕ್ಕಿದ್ರೆ ಬ್ರಿಟಿಷರಿಗೆ ಇರಾನ್ನ ದಕ್ಷಿಣ ಭಾಗ. ಹೀಗೆ ಆಗಲೇ ಇರಾನನ್ನ ವಿಶ್ವದ 2 ಸೂಪರ್ ಪವರ್ಗಳು ಹಂಚಿ ತಿನ್ನುತ್ತಿದ್ರು. ರಾಜ್ಯ ಸೇಫ್ ಆಗಿದ್ದ, ಜನ ನಿಂತು ನೋಡುತ್ತಿದ್ರು. ಮೊದಲ ಬಾರಿ ರಾಜನ ವಿರುದ್ಧ ಇಡೀ ದೇಶದಲ್ಲಿ ಪ್ರತಿಭಟನೆ ನಡೆಯಿತು. ಉಲೇಮಾಗಳು ಮಧ್ಯೆ ಬಂದರು. 1892ರಲ್ಲಿ ರಾಜನ ಮೇಲೆ ಒತ್ತಡ ಹೇರಿ ಆ 2 ಟ್ರೀಟಿಗಳನ್ನು ರದ್ದು ಮಾಡಿದ್ರು. ಈ ಘಟನೆಯ ಬಳಿಕ ಇರಾನ್ನಲ್ಲಿ ರಾಜನ ಬಗ್ಗೆ ತೀವ್ರ ನಿರ್ಲಕ್ಷ್ಯ, ಆಕ್ರೋಶ, ಜೊತೆಗೆ ಉಲೇಮಾಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಸಿಕ್ಕಲಾರಂಭಿಸಿತು. ಈ ಮಧ್ಯೆ ಇರಾನ್ನ ದಿಕ್ಕೇ ಬದಲಾಗುವಂತ ಘಟನೆಯೊಂದು ನಡೆಯಿತು. ಆಗ ಇರಾನನ್ನ ರಾಜ ಮುಜಾಫರ್ ಆಳ್ತಿದ್ದ. ಅವನ ಆಸ್ಥಾನಕ್ಕೆ ಒಬ್ಬ ಬ್ರಿಟಿಷ್ ವ್ಯಾಪಾರಿ ವಿಲಿಯಂ ಡಿ ಆರ್ಕಿ ಎಂಬಾತ ಬಂದು ಡೊಗ್ಗು ಸಲಾಂ ಹಾಕಿದ್ದ. ವಿಲಿಯಂ ಆಸ್ಟ್ರೇಲಿಯಾದಲ್ಲಿ ಗಣಿಗಾರಿಕೆ ಮಾಡಿ ಭಾರಿ ಹಣ ಸಂಪಾದಿಸಿದವನು. ಅವನ ಕೈಯಲ್ಲೊಂದು ರಿಪೋರ್ಟ್ ಇತ್ತು. ಇರಾನ್ನ ಭೂಗರ್ಭದಲ್ಲಿ ಭಾರಿ ಪ್ರಮಾಣದ ತೈಲ ನಿಕ್ಷೇಪಗಳಿವೆ ಎಂಬ ಅಧ್ಯಯನ ವರದಿ. ರಾಜನ ಜೊತೆಗೆ ಮೀಟಿಂಗ್ ಮಾಡ್ತಾನೆ. 1901ರ ಏಪ್ರಿಲ್ 16ರಂದು ಒಂದು ಅಗ್ರಿಮೆಂಟ್ಗೂ ಸೈನ್ ಮಾಡಲಾಗುತ್ತೆ. ಮುಂದಿನ 60 ವರ್ಷ ಕಾಲ ಇರಾನ್ ಒಳಗೆ ತೈಲ ನಿಕ್ಷೇಪಕ್ಕಾಗಿ ಶೋಧ, ತೈಲ ನಿಕ್ಷೇಪ ಸಿಕ್ಕಲ್ಲಿ ಅದರ ಲಾಭಾಂಶದಲ್ಲಿ 16% ಇರಾನ್ ರಾಜನಿಗೆ ಉಳಿದದ್ದು ನಮಗೆ ಅಂತ. 1908ರಲ್ಲಿ ಒಂದು ಜಾಕ್ಪಾಟ್ ಸಿಗುತ್ತೆ. ಭಾರಿ ಪ್ರಮಾಣದಲ್ಲಿ ಕಚ್ಚಾ ತೈಲ. ಜಾಕ್ಪಾಟ್ ಏನೋ ಇರಾನ್ನಲ್ಲಿ ಸಿಕ್ಕಿತ್ತು, ಆದರೆ ಅದರ ಲಾಭ ಬ್ರಿಟಿಷರ ಪಾಲಾಗ್ತಿತ್ತು. ಬ್ರಿಟಿಷರು ಭಾರಿ ಪ್ರಮಾಣದಲ್ಲಿ ಕಚ್ಚಾ ತೈಲ ಹೊರತೆಗೆದು ಇರಾನ್ನಿಂದ ತಮ್ಮ ದೇಶಕ್ಕೆ ಸಾಗಿಸಲಾರಂಭಿಸಿದ್ರು. ಇರಾನ್ಗೆ ಸಿಗುತ್ತಿದ್ದದ್ದು ಕೇವಲ 16% ಕಮಿಷನ್ ಮಾತ್ರ, ಅದು ಕೂಡ ರಾಜನಿಗೆ. ಇಲ್ಲಿ ಬಾವಿ ತೋಡಿದವರು ಅಲ್ಲಿ ಮಹಲು ಕಟ್ಟಿದ್ರು. ಈ ಹೊತ್ತಲ್ಲಿ ಬ್ರಿಟನ್ನಲ್ಲಿ ಕೈಗಾರಿಕೀಕರಣ ಆಯಿತು. ಅದಕ್ಕೆ ಮುಖ್ಯ ಆಧಾರವಾಗಿದ್ದದ್ದು ಇದೇ ಇರಾನ್ನ ತೈಲ. ಇಲ್ಲಿ ಬಾವಿ ತೋಡಿದವರು ಅಲ್ಲಿ ಮಹಲುಗಳನ್ನು ಕಟ್ಟಿದ್ರು. ಒಂದಿಡೀ ದೇಶವನ್ನೇ ಸಮೃದ್ಧವಾಗಿ ಕಟ್ಟಿ ನಿಲ್ಲಿಸಿದ್ರು. ಆದರೆ ಆ ಬಾವಿ ಸುತ್ತಲಿನ ಜನರದ್ದು ಕಡುಬಡತನ. ಇಡೀ ಬ್ರಿಟನ್ನ ಆರ್ಥಿಕತೆಯ ಮುಖ್ಯ ಭಾಗವಾಗಿ ಬಿಟ್ಟಿತ್ತು ಈ ತೈಲ ಬಾವಿಗಳು. ಹಾಗಾಗಿಯೇ ಬ್ರಿಟಿಷರು ತಮ್ಮ ವಸಾಹತುಗಳನ್ನೆಲ್ಲ ಬಿಟ್ಟು ಹೋದ್ರು, ಇರಾನ್ ಬಿಟ್ಟು ಹೋಗಲಿಲ್ಲ. ಇರಾನ್ ಬಿಟ್ಟು ಹೋದರೆ ಇಲ್ಲಿ ಬಿಟ್ಟಿಯಾಗಿ ಸಿಗೋ ತೈಲ ನಿಕ್ಷೇಪ ಕೈತಪ್ಪಿ ಹೋಗುತ್ತೆ, ಭಾರಿ ನಷ್ಟವಾಗುತ್ತೆ ಅಂತ. ಆದರೆ ಇರಾನ್ನಲ್ಲಿ ಆಗ ರಾಜನಿಗೆ ಪರ್ಯಾಯವಾಗಿ ರಚನೆಯಾಗಿದ್ದ ಉಲೇಮಾಗಳ ನೇತೃತ್ವದ ಮಜ್ಲಿಸ್ನ ಒತ್ತಡ ಮತ್ತು ಅಂತಾರಾಷ್ಟ್ರೀಯ ಒತ್ತಡಗಳ ಕಾರಣಕ್ಕೆ ಕೊನೆಗೂ ಬ್ರಿಟನ್ ಇರಾನ್ನಿಂದ ಹೊರಡಲೇಬೇಕಾಯಿತು. ಆದರೆ ಅವರೊಂದು ಸಂಚು ಹೂಡಿದ್ರು. ಇರಾನ್ನಲ್ಲಿದ್ದ ಬ್ರಿಟಿಷರ ಆರ್ಮಿಯ ಹೆಡ್ ಆಗಿದ್ದವನು ರಿಜಾ ಖಾನ್ ಪೆಹ್ಲವಿ. ಈ ಪೆಹ್ಲವಿಯನ್ನ ಬಳಸಿಕೊಂಡು ಬ್ರಿಟಿಷರು ಇರಾನ್ನ ಆಡಳಿತದಲ್ಲಿ ಕ್ರಾಂತಿ ಮಾಡ್ತಾರೆ. ಪೆಹ್ಲವಿಗೆ ಬ್ರಿಟಿಷರು ಸಂಪೂರ್ಣ ಸಪೋರ್ಟ್ ಮಾಡ್ತಾರೆ. ಪೆಹ್ಲವಿ ಮಜ್ಲಿಸ್ನಲ್ಲಿರೋ ಕೆಲವರಿಗೆ ಹಣ ಕೊಡ್ತಾನೆ, ಹಣ ತಗೊಳ್ಳದವರನ್ನ ಕೊಂದು ಹಾಕ್ತಾನೆ, ಬಂಧಿಸ್ತಾನೆ, ಕೆಲವರನ್ನ ಬದಲಾಯಿಸಿ ತನ್ನ ಜನರನ್ನ ಹಾಕ್ತಾನೆ. ಹಾಗೆ ಮಜ್ಲಿಸ್ಸನ್ನ ವೀಕ್ ಮಾಡ್ತಾನೆ ಮತ್ತು ತಾನೇ ಇರಾನ್ನ ರಾಜನಾಗಿ ಸ್ಥಾಪಿತವಾಗ್ತಾನೆ. ಅಲ್ಲಿಗೆ ಖಜರ್ ಡೈನಾಸ್ಟಿ ಕೊನೆಗೊಂಡು ಪೆಹ್ಲವಿ ಡೈನಾಸ್ಟಿ ಶುರುವಾಗುತ್ತೆ. ಈ ಪೆಹ್ಲವಿ ಶೋಕಿಲಾಲ, ಪಶ್ಚಿಮದ ಪ್ರಭಾವವಿದ್ದವನು, ಸೆಕ್ಯುಲರ್ ಮತ್ತು ಮಾಡರ್ನ್ ಲೀಡರ್ ಆಗಿದ್ದ. ಇಡೀ ಇರಾನನ್ನು ಮಾಡರ್ನೈಸ್ ಮಾಡ್ತಾನೆ. 1928ರಲ್ಲಿ ಇರಾನ್ನೊಳಗೆ ಜನರೆಲ್ಲ ಯುರೋಪಿಯನ್ ಸ್ಟೈಲ್ನ ಡ್ರೆಸ್ ಹಾಕೋದನ್ನ ಕಡ್ಡಾಯ ಮಾಡ್ತಾನೆ. ಇರಾನಿಯನ್ನರೆಲ್ಲ ತಲೆ ಮೇಲೆ ಹ್ಯಾಟ್ ಧರಿಸೋದನ್ನ ಕಂಪಲ್ಸರಿ ಮಾಡ್ತಾನೆ. ಮಸೀದಿಗಳ ಮೇಲೆ ಟ್ಯಾಕ್ಸ್ ಹಾಕಿದ. ಮಹಿಳೆಯರು ಪರ್ದಾ ಹಾಕೋದನ್ನು ನಿರ್ಬಂಧಿಸಿದ. ಮಹಿಳೆಯರು ಉದ್ಯೋಗ ಮಾಡೋದನ್ನು ಪ್ರೋತ್ಸಾಹಿಸಿದ. ಅವರಿಗಾಗಿ ಸರ್ಕಾರಿ ಉದ್ಯೋಗಗಳನ್ನು ತೆರೆದ. ಹೋಟೆಲ್ಗಳಿಗೆ, ಸಿನಿಮಾಗಳಿಗೆ ಮಹಿಳೆಯರು ಹೋಗೋದನ್ನ ಅಲೋ ಮಾಡಿದ. ಪೆಹ್ಲವಿ ಇರಾನ್ನಲ್ಲಿ ಮಾಡರ್ನೈಸ್ ಮತ್ತು ಸೆಕ್ಯುಲರಿಸಮ್ ಅನ್ನ ಇಂಪ್ಲಿಮೆಂಟ್ ಮಾಡಿದ ನಿಜ, ಆದರೆ ಅದನ್ನ ತನ್ನ ಇಂಟ್ರೆಸ್ಟ್ ಮತ್ತು ಹಿತಾಸಕ್ತಿಗಳಿಗೋಸ್ಕರ ಜಾರಿಗೆ ತಂದಿದ್ದ. ಈಗ ತೈಲ ನಿಕ್ಷೇಪದ ಲಾಭವನ್ನ 16%ರಿಂದ 20%ಕ್ಕೆ ಏರಿಸಿದ್ದ.
ಆದರೆ ಅದರಿಂದ ಇರಾನಿಗರಿಗೆ ಏನೂ ಸಿಗ್ತಿರಲಿಲ್ಲ. ಇವನ ವಿರುದ್ಧ ಬಡವರು ರೊಚ್ಚಿಗೆದ್ದರು. ತಮ್ಮ ನೆಲದ ಸಂಪನ್ಮೂಲದ ಸಂಪೂರ್ಣ ಹಕ್ಕು ನಿಯಂತ್ರಣ ತಮಗೇ ಸೇರಿದ್ದು ಅಂತ ಜನ ವಾದಿಸಿದ್ರು. ಈ ನಡುವೆ ಎರಡನೇ ಮಹಾಯುದ್ಧದ ಸಮಯ ಬಂತು. UK, ರಷ್ಯಾ, ಅಮೆರಿಕ 3 ಸೂಪರ್ ಪವರ್ಗಳು ಒಂದೆಡಗಿತ್ತು. ಇರಾನ್ ಯಾರ ಜೊತೆಗೂ ಸೇರಿರಲಿಲ್ಲ. ಜರ್ಮನಿ ಗೆಲ್ಲುತ್ತೆ ಅಂತ ಅವರ ಜೊತೆಗೆ ವ್ಯಾಪಾರ ತೈಲ ಒಪ್ಪಂದ ಮಾಡಿಕೊಂಡ ಪೆಹ್ಲವಿ. ಈ ನಿಲುವು ರಷ್ಯಾ, ಅಮೆರಿಕ, UKಯನ್ನು ಸಿಟ್ಟಿಗೆಬ್ಬಿಸಿದ್ದು. ಯುದ್ಧದ ಹೊತ್ತು ತೈಲ ಬೇಕೇ ಬೇಕಾಗಿತ್ತು. ಇಲ್ಲವಾದರೆ 3 ಸೂಪರ್ ಪವರ್ಗಳು ಸೋಲುತ್ತಿದ್ದವು. UK, ರಷ್ಯಾ ಮತ್ತು ಅಮೆರಿಕ ಇರಾನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದರಿಂದ ಇರಾನ್ಗೆ ಭಾರಿ ದೊಡ್ಡ ನಷ್ಟ ಉಂಟಾಗುತ್ತೆ. ಹಣದುಬ್ಬರ 400 ಪಟ್ಟು ಹೆಚ್ಚಾಗುತ್ತೆ. ನಿರುದ್ಯೋಗ ಹೆಚ್ಚಾಗುತ್ತೆ. ಆಹಾರದ ಕೊರತೆ ಕಾಡ್ತದೆ. ಇರಾನ್ಗೆ US ನೀಡ್ತಿದ್ದ ಆಹಾರವನ್ನು ತಡೆಯಲಾಗ್ತದೆ. ಇರಾನ್ನಲ್ಲಿ ಮತ್ತೆ ಆ 3 ದೇಶಗಳ ತೈಲ ಕಂಪನಿಗಳು ಆಯಿಲ್ನ ಹಗಲು ದೊರಡೆಗೆ ಇಳಿದಿದ್ದವು. ಎರಡನೇ ಮಹಾಯುದ್ಧದಲ್ಲಿ ಈ 3 ದೇಶಗಳು ಮಿತ್ರ ದೇಶಗಳಾಗಿದ್ದರು. ಈಗ ತಮ್ಮ ತಮ್ಮ ಹಿತಾಸಕ್ತಿಯ ವಿಚಾರ ಬಂದಾಗ ಇರಾನ್ನಲ್ಲಿ ಒಬ್ಬರು ಮತ್ತೊಬ್ಬರ ಕಾಲೆಳೆಯಲು ಶುರು ಮಾಡಿದ್ರು. ರಷ್ಯಾವನ್ನ ಇರಾನ್ನಿಂದ ಹೊರದಬ್ಬಲು ಪ್ರಯತ್ನಿಸಿತು ಅಮೆರಿಕ. ಅಷ್ಟು ಹೊತ್ತಿಗೆ ಇರಾನ್ನಲ್ಲಿದ್ದದ್ದು ಅಮೆರಿಕದ ತೈಲ ಕಂಪನಿಗಳು. ಅದರ ಲಾಭವೆಲ್ಲ ಪಡಿತಿದ್ದ ಮೇನ್ ಪ್ಲೇಯರ್ ಆಗಿದ್ದದ್ದು ಅಮೆರಿಕ. ಇರಾನ್ನ ಆಂತರಿಕ ವ್ಯವಹಾರಗಳು, ಇರಾನ್ನ ರಾಜ, ಆತನ ಪಾಲಿಸಿಗಳು ಎಲ್ಲದರಲ್ಲೂ ಅಮೆರಿಕ ಮಧ್ಯ ಪ್ರವೇಶಿಸಲು ಶುರು ಮಾಡಿತು. ಇರಾನ್ನ ಮಜ್ಲಿಸ್ನಲ್ಲಿದ್ದ ಒಬ್ಬ ಮೆಂಬರ್ ಮೊಹಮ್ಮದ್ ಮೊಸಾದೆಗ್ ಅಮೆರಿಕದ ಇವೆಲ್ಲ ಕುತಂತ್ರಗಳ ವಿರುದ್ಧ ತಿರುಗಿ ಬೀಳ್ತಾರೆ. ಅದು ರಾಜನ ವಿರುದ್ಧ. ಅಮೆರಿಕ ಬ್ರಿಟಿಷರ ವಿರುದ್ಧ ಇರಾನ್ನಲ್ಲಿ ಒಬ್ಬ ವ್ಯಕ್ತಿ ತಿರುಗಿ ಬಿದ್ದದ್ದು, ಪ್ರತಿಭಟನೆ ಸಂಘಟಿಸಿದ್ದು ಅದೇ ಮೊದಲು. ಇವರೆಲ್ಲ ಸೇರಿ ನಮ್ಮನ್ನು ವಂಚಿಸ್ತಾರೆ. ಇರಾನ್ನಲ್ಲಿ ಸಂಪತ್ತಿದೆ, ಆದರೆ ಇಲ್ಲಿನ ಜನ ಬಡವರಾಗಿದ್ದಾರೆ. ನಮ್ಮ ಸಂಪತ್ತನ್ನು ಬಳಸಿ ಇನ್ಯಾರೋ ಶ್ರೀಮಂತರಾಗ್ತಿದ್ದಾರೆ ಅಂತ ಮೊಸಾದಿಗ್ಗೆ ಜನರ ಭಾರಿ ಬೆಂಬಲ ಸಿಗುತ್ತೆ. ಆಯಿಲ್ ಕಂಪನಿಯ ವರ್ಕರ್ಸ್ ಕೆಲಸ ನಿಲ್ಲಿಸಿ ಪ್ರತಿಭಟಿಸ್ತಾರೆ. ಪ್ರತಿಭಟನೆ ಕಾವೇರಿತ್ತು. ತಂದೆ ತಾತರ ಐತಿಹಾಸಿಕ ಹಿಂಸೆಯ ಕತೆ ಕೇಳಿ ಬೆಳೆದ ಇರಾನಿನ ಆ ಪೀಳಿಗೆಗೆ ಆಕ್ರೋಶವಿತ್ತು. ಈ ಮೊಸಾದಿಗರನ್ನೇ ಜನ ಇರಾನ್ನ ಪ್ರಧಾನಿ ಮಾಡಿ ಬಿಡ್ತಾರೆ. ಮೊಸಾದಿಗ್ ಇರಾನ್ನ ಆಯಿಲ್ ಅನ್ನ ರಾಷ್ಟ್ರೀಕರಣಗೊಳಿಸಿದ್ರು. ಇನ್ನು ಮುಂದೆ ಇರಾನ್ನ ಆಯಿಲ್ ಅನ್ನ UK, US ಕಂಪನಿಗಳು ತೆಗೆಯೋದಲ್ಲ, ನಾವೇ ತೆಗಿತೀವಿ ಅಂತ ಅಂದುಬಿಟ್ರು. ಇದು UK, USಗೆ ಭಾರಿ ದೊಡ್ಡ ಹಿನ್ನಡೆಯಾಗಿತ್ತು. ನಮ್ಮ ಒಪ್ಪಂದವನ್ನ ಇರಾನ್ ಉಲ್ಲಂಘಿಸಿದೆ ಅಂತ ಮೊದಲ ಬಾರಿ UK, US ಇರಾನ್ ಮೇಲೆ ಆರ್ಥಿಕ ನಿರ್ಬಂಧ ಹೇರುತ್ತೆ. ಎಲ್ಲ ರೀತಿಯಲ್ಲಿ ಇಡೀ ವಿಶ್ವದಿಂದ ಆಯಿಲ್ ಸಂಸ್ಕರಣೆಗೆ ಇರಾನ್ಗೆ ಬರ್ತಿದ್ದ ಕಾರ್ಮಿಕರನ್ನು ತಡೆಯಲಾಗುತ್ತೆ. ಯಾರೂ ಇರಾನ್ನ ತೈಲವನ್ನು ಖರೀದಿಸಬಾರದು ಅಂತ ಇಡೀ ವಿಶ್ವದಲ್ಲೇ ನಿರ್ಬಂಧ ಹೇರಲಾಗುತ್ತೆ. ಇರಾನ್ ಬಲು ದೊಡ್ಡ ಸಂಕಷ್ಟದಲ್ಲಿ ಸಿಲುಕಿತು. ನಿರುದ್ಯೋಗ ಹೆಚ್ಚಾಯಿತು. ಆದರೂ PM ಸೋಲೊಪ್ಪಿಕೊಳ್ಳಲಿಲ್ಲ. ಆ ಬಳಿಕ US ಮತ್ತು UK ಇರಾನ್ ಒಳಗಡೆ CIA ಮತ್ತು MI6 ಏಜೆಂಟರನ್ನು ಕಳಿಸ್ತಾರೆ. ಅವರು ರಾಜ ಪೆಹ್ಲವಿಗೆ ಸಂಪೂರ್ಣ ಬೆಂಬಲ ಕೊಡ್ತಾರೆ. ಪ್ರಧಾನಿ ಮೊಹಮ್ಮದ್ನನ್ನು ಆ ಸ್ಥಾನದಿಂದ ವಜಾ ಮಾಡ್ತಾರೆ. ಆ ಬಳಿಕ ಪೆಹ್ಲವಿ US ಮಾತಿನಂತೆ ನಡೆದುಕೊಳ್ತಾನೆ ಮತ್ತು ಅಲ್ಲಿನ ಆಯಿಲ್ UK, US ಕಂಪನಿಗಳಿಗೆ ಹೋಗುತ್ತೆ. ತನ್ನ ಬುಡಕ್ಕೆ ಬೆಂಕಿ ಬಿದ್ದಾಗ ಅಮೆರಿಕ ಆಡಿದ ಆಟಗಳನ್ನೆಲ್ಲ ನೋಡಿ. ಅದಕ್ಕೆ ಇರಾನನ್ನು ಬಿಟ್ಟು ಬಿಡೋದು ಅಷ್ಟು ಸಲೀಸಿನ ವಿಚಾರವಾಗಿರಲಿಲ್ಲ. ಅಲ್ಲಿನ ತೈಲ ಬೇಕಿತ್ತು. ಆ ದೇಶದ ತೀರದಲ್ಲೇ ಸಾಗೋ ಜಲಸಂಧಿಯ ಕಂಟ್ರೋಲ್ ಬೇಕಾಗಿತ್ತು. ಆ ಮೂಲಕ ತಾನು ಇಡೀ ವಿಶ್ವದಲ್ಲಿ ದೊಡ್ಡಣ್ಣನಾಗಿಯೇ ಸದಾ ಇರಲೇಬೇಕಾಗಿತ್ತು. ಪ್ರಜಾಪ್ರಭುತ್ವ ಎಂದೆಲ್ಲ ದೊಡ್ಡ ದೊಡ್ಡ ಮಾತನಾಡುವ ಅಮೆರಿಕ 1950ರ ದಶಕದಲ್ಲಿ ಇರಾನ್ನಲ್ಲಿ ಮಾಡಿದ್ದೇನು? ಅಲ್ಲಿನ ಜನರ ಆಯ್ಕೆಯಾಗಿದ್ದ ಪ್ರಧಾನಿ ಮೊಸಾದಿಗ್ರನ್ನ ಪದಚ್ಯುತಗೊಳಿಸಿ ಮತ್ತೆ ರಾಜನಿಗೆ ಅಧಿಕಾರ ಕೊಟ್ಟದ್ದು. ಆ ಬಳಿಕ 1963ರಲ್ಲಿ ಮತ್ತೊಂದು ಬಲು ದೊಡ್ಡ ಕ್ರಾಂತಿಯೇ ನಡೆಯುತ್ತೆ. ಅದು ಇರಾನ್ನ ರಾಜಕಾರಣವನ್ನ ಮಾತ್ರವಲ್ಲ, ಇಡೀ ವಿಶ್ವದ ರಾಜಕಾರಣವನ್ನೇ ಶಾಶ್ವತವಾಗಿ ಬದಲಾಯಿಸುವಂತೆ ಮಾಡಿತ್ತು. ಮಹಮ್ಮದ್ ಮೊಸಾದಿಗ್ರಂತೆಯೇ ಮತ್ತೊಬ್ಬ ನಾಯಕ ಉದಯಿಸುತ್ತಿದ್ದ. ಅವರೇ ಅಯಾತೊಲ್ಲಾ ರುಹುಲ್ಲಾ ಖೊಮೇನಿ. ಮೂಲತಃ ಧಾರ್ಮಿಕ ನಾಯಕ, ಬಲು ದೊಡ್ಡ ವಿದ್ವಾಂಸ. ಅವರ ಮೂಲ ಉತ್ತರ ಪ್ರದೇಶದ ಕಿತ್ತೂರು. ಅವರ ಮುತ್ತಜ್ಜ ಅಲ್ಲಿಂದ ಧಾರ್ಮಿಕ ತೀರ್ಥಯಾತ್ರೆ ಹೊರಟಿದ್ರು. ಮೊದಲು ಆರಂಭಿಸಿದ್ದು ಅವಧ್ನಿಂದ, ಅಂದ್ರೆ ಅಯೋಧ್ಯೆಯಿಂದ, ಬಂದು ಸೇರಿದ್ದು ಇರಾನ್ಗೆ. ಖೊಮೇನಿ ಮೂಲತಃ ಕವಿಯೂ ಹೌದು. ಹಿಂದ್ ಹೆಸರಿನ ಕಾವ್ಯನಾಮ ಅವರದ್ದು. ಹಿಂದ್ ಅನ್ನೋದು ಭಾರತದ ಮೂಲದ ನೆನಪಿಗೆ ಇಟ್ಟುಕೊಂಡ ಹೆಸರು. ಈ ಖೊಮೇನಿ ಅಮೆರಿಕದ ಇವೆಲ್ಲ ದೌರ್ಜನ್ಯಗಳ ವಿರುದ್ಧ ದಂಗೆ ಹೇಳ್ತಾರೆ. ಮೂಲತಃ ಉಲೇಮಾಗಳಾದ ಕಾರಣ ಅವರ ಪ್ರತಿ ಮಾತಿಗೂ ಜನ ಭಾರಿ ಮಹತ್ವ ಕೊಟ್ಟಿದ್ರು. ಪ್ರತಿಭಟನೆ ಜೋರಾಯಿತು. ರಾಜನಿಗೆ ಇರಾನ್ನಲ್ಲಿ ಇರೋದಕ್ಕೆ ಸಾಧ್ಯವಾಗಲಿಲ್ಲ. ಆತ ಈ ಖಮೇನಿಯನ್ನ ಜೈಲಿಗಟ್ಟಿದ. ಆದರೂ ಪ್ರೊಟೆಸ್ಟ್ ನಿಲ್ಲಲಿಲ್ಲ. ಕೊನೆಗೆ ಅವರನ್ನ 1964ರಲ್ಲಿ ಇರಾಕ್ಗೆ ಗಡೀಪಾರು ಮಾಡಿದ. ರುಹುಲ್ಲಾ ಖೊಮೇನಿ ಇರಾಕ್ಗೆ ಹೋದ್ರು. ಅವರ ಹೃದಯವಿದ್ದದ್ದು ಇರಾನ್ನಲ್ಲಿ. ಅಲ್ಲಿನ ಶಿಯಾ ಲೀಡರ್ಗಳ ಜೊತೆ ಮಾತನಾಡಿದ್ರು, ಭಾಷಣಗಳನ್ನು ಕೊಟ್ಟರು. ಅವರ ಮಾತುಗಳು ಬಲು ಬೇಗ ಜನರನ್ನ ತುಂಬಾ ಆಕರ್ಷಿಸಿದವು. ಅವರ ಸ್ಪೀಚ್ ಅದೆಷ್ಟು ತೀವ್ರವಾಗಿತ್ತೆಂದರೆ ಭಾಷಣದ ಕ್ಯಾಸೆಟ್ಗಳನ್ನು ಕದ್ದು ಮುಚ್ಚಿ ಇರಾನ್ಗೆ ಸಾಗಾಟ ಮಾಡಿ ಅಲ್ಲಿ ಜನರಿಗೆ ಹಂಚಲಾಗ್ತಿತ್ತು. ಆ ಭಾಷಣದ ತಿರುಳು ಏನಾಗಿತ್ತೆಂದರೆ, ಯಾವುದೇ ದೇಶವನ್ನು ಯಾವುದೇ ಮನುಷ್ಯರು ಚಲಾಯಿಸಲಾಗದು. ಮನುಷ್ಯರಿಗೆ ಕಾನೂನು ರಚಿಸೋ ಹಕ್ಕಿಲ್ಲ. ಕಾನೂನು ಸಂವಿಧಾನ ರಚಿಸೋ ಹಕ್ಕಿರೋದು ಕೇವಲ ಅಲ್ಲಾಹನಿಗೆ ಮಾತ್ರ ಅಂತ. ದೇಶ ಹೇಗೆ ನಡೆಸಬೇಕು, ದೇಶದಲ್ಲಿ ಎಂಥ ಕಾನೂನು ಇರಬೇಕು,
ದೇಶ ಹೇಗೆ ಸಾಗಬೇಕು, ಇವೆಲ್ಲ ದೇವರ ಆಜ್ಞೆಯಂತೆ ಸಾಗಬೇಕು. ರಾಜನೂ ಅಲ್ಲ, ಡೆಮೋಕ್ರಸಿಯೂ ಅಲ್ಲ, ಒಂದು ಇಸ್ಲಾಮಿಕ್ ರೂಲ್ಸ್ ಜಾರಿಯಾಗಬೇಕು. ಆ ರೂಲ್ಸ್ಗಳನ್ನು ಉಲೇಮಾಗಳು ಜಾರಿಗೆ ತರಬೇಕು. ಶರಿಯಾದ ಪ್ರಕಾರ ದೇಶ ಚಲಾವಣೆ ಆಗಬೇಕು ಅಂತ ಖೊಮೇನಿ ಇರಾಕ್ನಲ್ಲಿ ಸ್ಪೀಚ್ ಕೊಡ್ತಿದ್ರು. ಆದರೆ ಇರಾನ್ನಲ್ಲಿ ಅದರ ಕಂಪನಗಳಾಗ್ತಿದ್ದವು, ಪ್ರೊಟೆಸ್ಟ್ಗಳು ಕಂಟ್ರೋಲ್ ಮೀರಿದವು. ಇವೆಲ್ಲ ನೋಡಿ ಸುನ್ನಿ ಲೀಡರ್ ಇರಾಕ್ ನಾಯಕ ಸದ್ದಾಂ ಹುಸೇನ್ ಕೂಡ ಭಯಗೊಂಡ. ಆತ ಖೊಮೇನಿಯನ್ನ ಇರಾಕ್ನಿಂದ ಹೊರದಬ್ಬಿದ ಮತ್ತು ಅವರು ಫ್ರಾನ್ಸ್ಗೆ ಹೋಗಬೇಕಾಯಿತು. ಖೊಮೇನಿಯ ಐಡಿಯಾ ಇಡೀ ಮಧ್ಯಪ್ರಾಚ್ಯದ ನಾಯಕರನ್ನೇ ಅಲುಗಾಡಿಸಿತ್ತು. ಅದು ಈಗಲೂ ಅಲುಗಾಡಿಸುತ್ತಿದೆ. ಖೊಮೇನಿ ದೊಡ್ಡ ದೊಡ್ಡ ಸೂಪರ್ ಪವರ್ಗಳ ಎದುರು ಬಂದು ನಿಂತು ಹೋರಾಡಿದ್ರು. ಅದು ಇತಿಹಾಸದ ಪುಟಗಳಲ್ಲಿ ಇರಾನ್ ರೆವಲ್ಯೂಷನ್ ಅಂತ ದಾಖಲಾಗಿ ಬಿಟ್ಟಿತ್ತು. ಇಡೀ ಅಮೆರಿಕದ ವಿರುದ್ಧ ನಡೆದ ಮಹಾದಂಗೆ ಅದು. ಇವೆಲ್ಲ ನೋಡಿ ಅಮೆರಿಕವೂ ಬೆದರಿತ್ತು. ಅಮೆರಿಕ ಕೂಡ ಮಿಲಿಟರಿ ಸಪೋರ್ಟ್ ಕಳಿಸಿತು. ಇರಾನ್ನಲ್ಲಿ ರಾಜ ಮಾರ್ಷಿಯಲ್ ಲಾ ಜಾರಿ ಮಾಡಿದ. ಸಿವಿಲ್ ರೈಟ್ಗಳನ್ನೆಲ್ಲ ಹತ್ತಿಕ್ಕಲಾಯಿತು. ಆದರೂ ಪ್ರತಿಭಟನೆ ನಿಲ್ಲಲಿಲ್ಲ. 1978ರ ಡಿಸೆಂಬರ್ನಲ್ಲಿ ಮೊಹರಂ ದಿನ ಇರಾನ್ ಚರಿತ್ರೆಯಲ್ಲೇ ಬಲುದೊಡ್ಡ ಪ್ರತಿಭಟನೆ ನಡೆದು ಹೋಯಿತು. ರಾಜ ಇರಾನ್ ತೊರೆದು ಅಮೆರಿಕಕ್ಕೆ ಹೋದ. ಇತ್ತ ಫ್ರಾನ್ಸ್ನಿಂದ ಖಮೇನಿ ಇರಾನ್ಗೆ ಬಂದಿಳಿದಿದ್ರು. ಅವರನ್ನ ಭಾರೀ ಸಂಖ್ಯೆಯ ಜನ ಸ್ವಾಗತಿಸಿದ್ರು ಮತ್ತು ಖಮೇನಿ ಅಂದು ಶುರು ಮಾಡಿದ ಹೋರಾಟವನ್ನು ಇರಾನಿಗರು ಇಂದಿಗೂ ಕೈಬಿಟ್ಟಿಲ್ಲ. ಏಪ್ರಿಲ್ 1979ರಂದು ಚುನಾವಣೆ ನಡೆಸ್ತಾರೆ. 98% ಜನ ಇಸ್ಲಾಮಿಕ್ ರಿಪಬ್ಲಿಕ್ ಪರ ಮತದಾನ ಮಾಡ್ತಾರೆ. ಇರಾನ್ಗೆ ರಾಜನೂ ಬೇಡ, ಡೆಮೋಕ್ರಸಿಯೂ ಬೇಡ, ಇಸ್ಲಾಮಿಕ್ ರಿಪಬ್ಲಿಕ್ ಬೇಕು ಅಂತ. ರಾಜ ಆಡಳಿತ ನಡೆಸೋ ಮೊನಾರ್ಕಿಯಂತೆ ಉಲೇಮಾಗಳು ನಡೆಸೋ ದೇವರ ಆಡಳಿತ. ಮೊನಾರ್ಕಿ ಅಲ್ಲ, ಡೆಮೋಕ್ರಸಿಯೂ ಅಲ್ಲ, ಇದು ಥಿಯೋಕ್ರಸಿ. ಹಾಗೆ 1979ರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ರಿಪಬ್ಲಿಕ್ ದೇಶ ರಚನೆಯಾಯಿತು. ಇದು ಇರಾನನ್ನು ಶಾಶ್ವತವಾಗಿ ಬದಲಾಯಿಸಿಬಿಟ್ಟಿತು. ಇಲ್ಲಿ ಧಾರ್ಮಿಕ ನಾಯಕ, ಮಹಾಮಹೋಪಾಧ್ಯಾಯ ಅಥವಾ ಜಗದ್ಗುರು, ಆತನೇ ಸರ್ವೋಚ್ಚ ನಾಯಕ, ಸುಪ್ರೀಂ ಲೀಡರ್. ಅವರ ಮಾತೆ ಶಾಸನ, ಅವರು ಎತ್ತಿದ ಕೈಯ ಒಂದು ಇಶಾರೆಯೇ ಆದೇಶ. ಅವರ ಕೈ ಕೆಳಗೆ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸಂಸತ್ತು, ನ್ಯಾಯಾಂಗ, ಚುನಾವಣೆ, ಮಾಧ್ಯಮ ಎಲ್ಲವೂ. ಅದೇ ಸಿಸ್ಟಮ್ ಈಗಲೂ ಇರಾನ್ನಲ್ಲಿದೆ. ಹೀಗೆ ಇಡೀ ಇರಾನನ್ನು ಬದಲಾಯಿಸಿದ, ಇರಾನ್ ಜನರಿಗೆ ತಮ್ಮದೇ ರಾಜನಿಂದ, ಹೊರಗಿನ ಶತ್ರುಗಳಿಂದ ಮುಕ್ತಿ ಕೊಡಿಸಿದ ನಾಯಕ ಖೊಮೇನಿ 1989ರ ಜೂನ್ 3ರಂದು ಹೃದಯಾಘಾತದಿಂದ ಸಾವಿಗೀಡಾದರು. ಅವರ ಅಂತ್ಯಕ್ರಿಯೆಗೆ ಸೇರಿದ ಜನರೆಷ್ಟು ಗೊತ್ತಾ? 10ರಿಂದ 20 ಲಕ್ಷ ಜನ. ಬಹುಶಃ ಅಷ್ಟೊಂದು ಜನ ಜಗತ್ತಿನ ಬೇರಾವ ನಾಯಕನ ಅಂತ್ಯಕ್ರಿಯೆಗೂ ಸೇರಿರಲಿಕ್ಕಿಲ್ಲ. ಅಂದು ಇಡೀ ಇರಾನ್ ಅಕ್ಷರಶಃ ಕಣ್ಣೀರ ಮಡುವಿನಲ್ಲಿತ್ತು. ಟೆಹರಾನ್ನ 32 ಕಿಲೋಮೀಟರ್ ದೂರದವರೆಗೆ ಜನಸಾಗರವೇ ನೆರೆದಿತ್ತು. ಜನರ ಭಾವೋದ್ರೇಕವನ್ನು ಕಂಟ್ರೋಲ್ ಮಾಡುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಅವರ ಪಾರ್ಥಿವ ಶರೀರವನ್ನು ಮುಟ್ಟಲು ಜನ ಮುನ್ನುಗ್ಗುತ್ತಿದ್ರು. ಅವರ ನೆನಪಿಗಾಗಿ ಪಾರ್ಥಿವ ಶರೀರದ ಬಟ್ಟೆಯ ತುಂಡನ್ನಾದರೂ ಸೆಳೆದುಕೊಳ್ಳಲು ಹೋರಾಡಿದ್ರು. ಅಂತ್ಯಕ್ರಿಯೆ ನಡೆಸೋದಕ್ಕೂ ಜನ ಬಿಡದೆ ಉರುಳಾಡಿದ್ರು. ಪಾರ್ಥಿವ ಶರೀರವನ್ನು ಬೇರೆ ಕಡೆ ಕೊಂಡೊಯ್ಯೋದಕ್ಕೆ ಕಾರು ತರಲಾಯಿತು. ಕಾರನ್ನೇ ಅಡ್ಡಗಟ್ಟಿದ್ರು. ಕೊನೆಗೆ ಹೆಲಿಕಾಪ್ಟರ್ ತರಲಾಯಿತು. ಹೆಲಿಕಾಪ್ಟರ್ ಇಳಿಯುತ್ತಿದ್ದಂತೆ ಜನ ಹೆಲಿಕಾಪ್ಟರನ್ನೇ ಮುತ್ತಿಕೊಂಡ್ರು. ಕಾಪ್ಟರ್ ಒಳಗೆ ಪಾರ್ಥಿವ ಶರೀರವನ್ನು ಇರಿಸುತ್ತಿದ್ದಂತೆ ಅದನ್ನು ಸುತ್ತುವರಿದ್ರು. ಕೊನೆಗೆ ಶವದ ಕಾಲುಗಳು ಕಾಪ್ಟರ್ನ ಹೊರಗೆ ನೇತಾಡುತ್ತಿದ್ದಂತೆಯೇ ಕಾಪ್ಟರ್ ಮೇಲೇರಿತ್ತು. ಇಂಥ ರುಹಲ್ಲಾ ಖೊಮೇನಿಯವರ ಜೊತೆಗಿದ್ದ ಟಾಪ್ 5 ಲೀಡರ್ಗಳಲ್ಲಿ ಒಬ್ಬರು ಈಗ ಹತ್ಯೆಗೀಡಾಗಿರೋ ಅಯಾತೊಲ್ಲಾ ಅಲಿ ಖಾಮಿನೈ. ಖಾಮಿನೈ ನಿಧನರಾದ ಮರುದಿನವೇ ಚುನಾವಣೆ ನಡೆದು 74 ಮೆಂಬರ್ಗಳಲ್ಲಿ 60 ಜನ ಈ ಖಾಮಿನೈ ಪರ ಮತ ಚಲಾಯಿಸಿದ್ರು. ಆದರೆ ಅವರು ಅಧಿಕಾರಕ್ಕೆ ಬಂದ ಬಳಿಕ ಇರಾನ್ ಇಸ್ಲಾಮಿಕ್ ರಿಪಬ್ಲಿಕ್ ಮತ್ತಷ್ಟು ತೀವ್ರಗಾಮಿಯಾಯಿತು. ಬಹುಶಃ ಅದೇ ಕಾರಣವೂ ಏನೋ, ಖಾಮಿನೈಯ ಹಿಂದಿದ್ದ ರುಹಲ್ಲಾ ಖೊಮೇನಿ ಸಾವಿಗೀಡಾದಾಗ ಹೇಗೆ ಇಡೀ ಇರಾನ್ ಕಂಬನಿಗೆರೆದಿತ್ತೋ ಆ ಅಲೆ ಈಗ ಕಾಣಿಸುತ್ತಿಲ್ಲ. ಅಂದು ರುಹಲ್ಲಾ ಖೊಮೇನಿಯ ಅಂತ್ಯಕ್ರಿಯೆ ಇಡೀ ವಿಶ್ವದಲ್ಲಿ ಸುದ್ದಿಯಾದಂತೆ ಈಗ ಇರಾನ್ನಲ್ಲಿ ಖಾಮಿನೈ ಅಂತ್ಯಕ್ರಿಯೆ ಸುದ್ದಿಯಾಗುತ್ತಿಲ್ಲ. ಖೊಮೇನಿ ಅವರಿಗೆ ಇಸ್ರೇಲ್ ಹೆಸರು ಹೇಳೋದಕ್ಕೂ ಹೇಸುವಷ್ಟು ಸಿಟ್ಟು. ಆ ದೇಶದ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮೇಲೆ ಇನ್ನಿಲ್ಲದ ಆಕ್ರೋಶ. ನೆತನ್ಯಾಹು ಕೂಡ ಮತ್ತೊಂದು ರೀತಿಯ ಹೋರಾಟಗಾರ. ಅವರ ಕುರಿತ ಇದೇ ಸರಣಿಯ ವಿಡಿಯೋಗೆ ಇಲ್ಲಿ ಕ್ಲಿಕ್ ಮಾಡಿ. ಇಡೀ ಇಸ್ಲಾಮಿಕ್ ಕ್ರಾಂತಿಯ ಕೇಂದ್ರದಲ್ಲಿದ್ದದ್ದು ಅಮೆರಿಕ. ಅಮೆರಿಕವೇ ಇರಾನ್ನ ಮುಖ್ಯ ವೈರಿ. ಅದು ಈಗಲೂ, ಬಹುಶಃ ಇನ್ನು ಮುಂದೆಯೂ. ಚರಿತ್ರೆ ಮಗುಚಿತು. ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುಗಳಿಲ್ಲ. ಆದರೆ ಇರಾನ್ ಎಂಬ ಭಾರತದ ಅರ್ಧದಷ್ಟಿರೋ ಈ ಪುಟ್ಟ ದೇಶಕ್ಕೆ ಅಮೆರಿಕ ಶಾಶ್ವತ ಶತ್ರು. ಟಾಪ್ 5 ತೈಲ ನಿಕ್ಷೇಪ ಇರೋ ದೇಶಗಳಲ್ಲಿ ಇರಾನ್ ಕೂಡ ಒಂದು. ಅದೇ ನ್ಯೂಕ್ಲಿಯರ್ ವೆಪನ್ಗಳಿರೋ ಟಾಪ್ 10 ದೇಶಗಳ ಲಿಸ್ಟ್ನಲ್ಲಿ ಇರಾನ್ ಇಲ್ಲ. ಅಂತಹ ಪಾಕ್ ಬಳಿಯೇ ನ್ಯೂಕ್ಲಿಯರ್ ವೆಪನ್ ಇದೆ. ಅದೇ ಇರಾನ್ಗೆ ನ್ಯೂಕ್ಲಿಯರ್ ವೆಪನ್ ಮಾಡಲು ಬಿಡದೇ ಇರೋದರ ಹಿಂದಿನ ಅಮೆರಿಕದ ಹುನ್ನಾರ ಏನು ಅನ್ನೋದು ನಿಮಗೆ ಈ ಹಿಸ್ಟ್ರಿ ನೋಡಿದರೆ ಅರ್ಥವಾದೀತು.